ಈಗ ಬೆಳಿಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದೆ. ಹಾಗೆ ನಮ್ಮ ಎಲ್ಲ ಅಧಿಕಾರಿಗಳ ಜೊತೆನೂ ಚರ್ಚೆ ಮಾಡಿದ್ದೆ. ಮತ್ತು ಮುಖ್ಯಮಂತ್ರಿಗಳು ನಮ್ಮ ಕೇಂದ್ರದಲ್ಲಿ ಅಂದರೆ ದೆಹಲಿನಲ್ಲಿರ್ತಕ್ಕಂಥ ನಮ್ಮ ಅಡ್ವೊಕೇಟ್ ಜನರಲ್ಲು ಮತ್ತು ಅಲ್ಲಿ ಸುಶಾಂತ್ ಪಾಟೀಲು ಮತ್ತು ಕಾತರ್ಕಿಯವರು ಎಲ್ಲರ ಜೊತೆ ಕೂಡ ಮಾತಾಡಿದ್ದಾರೆ. ಈಗ CWRC ಮತ್ತು CWMA ಎರಡೂ ನೆನ್ನೆ ಮೀಟಿಂಗ್ ಇತ್ತು. CWRC ಏನು 12,000 ಕ್ಯೂಸೆಕ್ಸ್ ಬಿಡಬೇಕು ಅಂತ ಹೇಳಿದ್ದಾರೆ. ಅದನ್ನೇ ಸಂಜೆ CWMAನಲ್ಲಿ ಅಪೀಲ್ ಮಾಡಿದ್ದಾರೆ. ಮತ್ತು ನಾಳೆ ಸುಪ್ರೀಂ ಕೋರ್ಟ್ಗೂ ಕೂಡ ತಮಿಳುನಾಡವರು ಹಾಕ್ಕೊಂಡಿದ್ದಾರೆ. ಮತ್ತು ನಾಳೆ ಲಿಸ್ಟು ಆಗಿದೆ. ಅವರು ನಾಳೆ ನಮಗೂ ಅವರು ಅವಕಾಶ ಇರುತ್ತೆ ಅಲ್ಲಿ. ನಾಳೆ ನಾವೇನು ಅಬ್ಜೆಕ್ಷನ್ಸ್ ಹಾಕಬೇಕು ಅದನ್ನೆಲ್ಲ ಕೂಡ ನಮ್ಮ ವಕೀಲರು ಅಲ್ಲಿ ಹಾಕ್ತಾರೆ. ಅದಾದಮೇಲೂ ಕೂಡ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಕೊಡ್ತಾರೆ ಮತ್ತು ನಮಗೆ ಇನ್ನೊಂದು ಆಪ್ಷನ್ಸು ಇರುತ್ತೆ ಮತ್ತು ಫರ್ದರ್. ಅದಕ್ಕೆ ನಾಳೆ ಏನಾಗುತ್ತೆ ಸುಪ್ರೀಂ ಕೋರ್ಟಲ್ಲಿ ನೋಡಿಕೊಂಡು ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋದು ಅಂತ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಡ್ವೊಕೇಟ್ಸು ಮತ್ತು ನಮ್ಮ ಎಕ್ಸ್ಪರ್ಟ್ಸು ಮಾತಾಡ್ಕೊಂಡಿದ್ದೆ. ನಾಳೆ ಅವರು ಅಪೀಲ್ ಹಾಕ್ಕೊಂಡಿದ್ದಾರೆ. ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ನಾಳೆ ನಮಗೂ ಆಪರ್ಚುನಿಟಿ ಇರುತ್ತೆ. ಮತ್ತು ಅದಾದಮೇಲೆ ನಾಳೆ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಕೊಡ್ತಾರೆ ಮತ್ತೆ ನಮ್ಮ ಹೋಗೋದಕ್ಕೆ ಮತ್ತೆ ನಮ್ಗೆ ಅವಕಾಶ ಇರುತ್ತೆ. ತಮಿಳುನಾಡು ಅರ್ಜಿ ಹಾಕೊಂಡಿರೋದು 3,500 ಕ್ಯೂಸೆಕ್ಸ್ ನೀರು ಬಿಡ್ತಿಲ್ಲ, ಅದು ಅದಕ್ಕಿಂತ ಎಕ್ಸಸ್ಸೇ ನೀರು ಹೋಗಿದೆ. ಆ ಅರ್ಜಿ ಊರ್ಜಿತಗೊಳ್ಳೋದೇ ಇಲ್ಲ ಅನ್ನುವಂಥದ್ದು ನಿಮ್ಮ ಇದೆ. ಈಗ 12,000 ಕ್ಯೂಸೆಕ್ಸ್ ನೀರು ಬಿಡದೇನೆ ಈಗ 12,000 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಏನು ಹೇಳಿದ್ದಾರೆ, ಅದ್ರದ್ದು ಅರ್ಜಿ ಮತ್ತೆ ಹಾಕ್ತೀರಾ ನೀವು? ಅದನ್ನ ಅಪೀಲ್ ಹೋಗ್ತೀರಾ? ಈಗ ನಾಳೆ ನಮ್ಗೆ ಅವಕಾಶ ಇದೆ. ವಾದ ಮಾಡೋಕ್ಕಾಗಲ್ಲ, 12,000 ವಾದ ಮಾಡೋಕ್ಕಾಗಲ್ಲ. ನೀವು ನಿನ್ನೆ ಕೊಟ್ಟು ನಾಳೆ ಹೇಗಿದ್ರು ಸುಪ್ರೀಂ ಕೋರ್ಟಲ್ಲಿ ನಮ್ಗೆ ಅವಕಾಶ ಇದೆ. ನಾವು ಆಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಕೊಡ್ತಾರೋ ನೋಡ್ಕೊಂಡು ಮತ್ತೆ ನಮ್ಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಇದು ಅಡ್ವೊಕೇಟ್ಸ್ ಅಭಿಪ್ರಾಯ. ಈ ರೀತಿ ನೋಡ್ಕೊಂಡು ಮಾಡೋಣ ಅಂತ ಹೇಳಿದ್ದಾರೆ. ಮತ್ತೆ ಆಮೇಲೆ ಇನ್ನೊಂದು ಕೂಡ CWRC ಇರ್ಬೋದು, CWMA ಇರ್ಬೋದು. ನಮ್ಮಲ್ಲಿ ಮೊನ್ನೆ 3,500 ಕ್ಯೂಸಿಕ್ಸ್ ಬಿಟ್ಟಾಗ ನಮಗೇನು ಅಂಥ ಸಮಸ್ಯೆ ಏನಿರಲಿಲ್ಲ. ಅದೇನು ಅಲ್ಪ ಪ್ರಮಾಣದಲ್ಲಿ ನೀರು ನಾವು ಬಿಡಿ ಅಂತ ಹೇಳಿದರು. ಮತ್ತು ಅಲ್ಲಿ ಭವಾನಿ ಡ್ಯಾಮಲ್ಲೂ ಅವ್ರ ಹತ್ರ ನೀರಿದೆ, ಮತ್ತು ಅದರಲ್ಲಿ ಮೆಟ್ಟೂರು ಡ್ಯಾಮಲ್ಲೂ ಅವ್ರ ನೀರಿದೆ. ಮತ್ತು ನಮಗೆ ಈಗ ಮುಂಗಾರು ಮಳೆ ಕಂಪ್ಲೀಟಾಗಿ ನಮ್ಮಲ್ಲಿ ಇಲ್ಲವೇ ಇಲ್ಲ. ಅಲ್ಲ ಮಲೆನಾಡು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಯಾವ ಜಿಲ್ಲೆಗಳಲ್ಲೂ ಕೂಡ ನಮಗೆ ಮಳೆ ಬಿದ್ದಿಲ್ಲ. ಮತ್ತು ನಮಗೆ ಅಂಡರ್ಗ್ರೌಂಡ್ ವಾಟರು ನಮಗೆ ಕಡಿಮೆ. ನಮ್ಮ ಹಳೆ ಮೈಸೂರಲ್ಲಿ 700-800 1000 ಅಡಿ ಆದರೂ ಕೂಡ ಈ ಭಾಗದಲ್ಲೆಲ್ಲ ನಮಗೆ ನೀರಿಲ್ಲ. ತಮಿಳುನಾಡಲ್ಲಿ ಅಂತರ್ಜಲ ಕೂಡ ಚೆನ್ನಾಗಿದೆ ಅವ್ರಿಗೆ. ಮತ್ತು ಅವ್ರಿಗೆ ಹಿಂಗಾರು ಮಳೆ ಈಗ ಸ್ಟಾರ್ಟ್ ಆಗುತ್ತೆ. ಇದನ್ನೆಲ್ಲ ಕೂಡ ನಮ್ಮ ಅಡ್ವೊಕೇಟ್ಸು, CWMA, CWRC ಗಮನಕ್ಕೆಲ್ಲ ಕೂಡ ತಂದರೂ ಕೂಡ ನಮಗೆ 12,000 ಕ್ಯೂಸೆಕ್ಸ್ 15 ದಿನ ಬಿಡಿ ಅಂತ ಹೇಳಿದ್ದು ನಮಗೇನೋ ದುಬಾರಿ ಅನ್ನಿಸ್ತಾ ಇದೆ. ನಮ್ಮಲ್ಲಿ ಇರ್ಬೋದು ಈಗ 76 TMC ನೀರಿದೆ. ಅದರಲ್ಲಿ ಕುಡಿಯೋ ನೀರಿಗೆ ನಮ್ಗೆ 36 TMC ಬೇಕಾಗುತ್ತೆ ಒಂದು ವರ್ಷಕ್ಕೆ. ಎವಾಪರೇಷನ್ ಆಗುತ್ತೆ. ನದಿಗಳಿಗೆ ಸಣ್ಣ ಪ್ರಮಾಣದಲ್ಲಿ ನಾವು ನೀರು ಬಿಡಬೇಕಾಗುತ್ತೆ. ಮತ್ತು ನಮ್ಮಲ್ಲೂ ಕೆಲವು ಕಡೆ ಎಲ್ಲ ಬೆಳೆ ಹಾಕ್ಕೊಂಡಿದ್ದಾರೆ. ಆದರೂ 12,000 ಕ್ಯೂಸೆಕ್ಸ್ ಬಿಡಿ ಅಂತ ಹೇಳಿದ್ದು ನಮ್ಮ ರಾಜ್ಯಕ್ಕೆ ಸರಿ ಇಲ್ಲ. ಯಾವುದು ನೋಡಿ, ಈಗ ಸುಪ್ರೀಂ ಕೋರ್ಟಲ್ಲಿ ನಾಳೆ ಕೇಸ್ ಇದೆ ಅಲ್ವಾ? ನಾಳೆ ಇದೆ, ಇರಲಿ ಬಂದು. ಅದು ಸಹಜವಾಗಿ ನೆಲ ಜಲ ಭಾಷೆ ಬಗ್ಗೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮಾಡ್ತಾರೆ. ಅದೇನು ಅದು ಅವ್ರ ಪಾಡಿಗೆ ಅವ್ರು ಮಾಡಲಿ. 3,500 ಕ್ಯೂಸೆಕ್ ಬಿಟ್ಬಿಟ್ಟು ಇನ್ನೂ ಜಾಸ್ತಿನೇ ಹೋಗ್ಬಿಡ್ತು. ಯಾಕಂದ್ರೆ ನಮಗೆ ಕಬಿನಿ ಡ್ಯಾಮಲ್ಲಿ ನಮಗೆ ನೇರವಾಗಿ ಇದಕ್ಕೆ ಹೋಗೋದು, ಎಲ್ಲಿಗೆ ನದಿಗೆ ಹೋಗುತ್ತೆ. ನಾವಲ್ಲಿ ಕಬಿನಿ ಡ್ಯಾಮ್ ಒಂದ್ಸಲಿ ತುಂಬಿದ ಮೇಲೆ ನಾವು ಸ್ಟೋರ್ ಮಾಡ್ಕೊಳ್ಳೋಕ್ಕೆಲ್ಲೂ ನಮ್ಗೆ ಅವಕಾಶ ಇಲ್ಲ. ನೇರವಾಗಿ ಅದು ನದಿಗೆ ಹೋಗುತ್ತೆ. ಹತ್ತತ್ರ ಒಂದು ಎಲ್ಲ ಸೇರಿಸಿ ಒಂದು 10 TMC ಅಷ್ಟು ನೀರು ಹೋಗಿದೆ.
ಹಳೇದು ಒಂದು ಮೂರುವರೆ TMC ಹಳೇದು. ಅದ್ರ ಜೊತೆ ಅದಾದಮೇಲೆ ಮಳೆ ಬಂದ ಮೇಲೂ ಕೂಡ ಎಲ್ಲ ಒಂದು 10 TMC ಅಷ್ಟು ಹೋಗಿದೆ. ಅದು ನಾವು 3,500 ಕ್ಯೂಸೆಕ್ಸು ಬಿಡಬೇಕು ಅಂತ ಅವರು ಆದೇಶ ಕೊಟ್ಟಿದ್ದರು. ನಾವು ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ವಿ. ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದ ದಿವಸನೇ ಮಳೆ ಬಂತಲ್ಲ, ಆವತ್ತೇ ಡ್ಯಾಮ್ ತುಂಬೋಯ್ತಲ್ಲ, ಆವತ್ತಿಂದ